ಸರ್, ಶಾಸಕರಾಗಿ ತಮಗೆ ಗೊತ್ತಿದೆ, ಯಾವುದೇ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 3 ವರ್ಷ ಆಯಿತು. ಸನ್ಮಾನ ಸಿದ್ದರಾಮಯ್ಯ ಅವ್ರದ್ದು ಕೂಡ ಏನು ಕೂಡ ಹಾಸನ ಜಿಲ್ಲೆಗೆ ತಮಗೆ ಗೊತ್ತಿದೆ ಏನಂತ. ಹಾಗಾಗಿ ಎಲ್ಲೊಂದು ಕಡೆ ಏನು ಮುಖ್ಯಮಂತ್ರಿಗಳಾದ್ರೇನು ನಮಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟರೆ ಭಾಳ ಸಂತೋಷ. ಇದು ಅವ್ರಿಗೆ ಬಿಟ್ಟಂಥ ವಿಚಾರ ಪಕ್ಷದ್ದು. ಹಾಗಾಗಿ ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಹಾಸನ ಜಿಲ್ಲೆಗೆ ನಾವು ಸಂಬಂಧ ಇಲ್ಲ ಸರ್. ಅದು ಮುಂದೆ ಡಿ.ಕೆ. ಶಿವಕುಮಾರ್ CM ಆಗ್ತಾರೆ ನೋಡೋಣ ಸರ್. ಒಂದು ಕಡೆ ಎಲ್ಲಿ ನಿರೀಕ್ಷೆ ನಾವೆಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ, ಹಾಸನ ಜಿಲ್ಲೆಗೆ ಶೂನ್ಯ ಒಂದು ಸಾಧನೆ. ಈಗ ನೋಡೋಣ ಇನ್ನು ಡಿ.ಕೆ. ಶಿವಕುಮಾರ್ ಹಾಸನ ಜಿಲ್ಲೆಗೆ ಯಾವ ರೀತಿ ಕೊಡುಗೆನ ಕೊಡ್ತಾರೆ ಕಾದು ನೋಡೋಣ ಸರ್. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ನನ್ನ 2 ಕಣ್ಣಿದ್ದಂಗೆ ರಾಮನಗರ ಮತ್ತು ಹಾಸನ, ವಿಶೇಷವಾಗಿ ಹಾಸನ ನಾನು ಗಮನಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಮ್ಮ JDS ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲೇ ಏನು ಹೊಸ ನಮ್ಮ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಒಂದು ಪಕ್ಷ ಅಧಿಕಾರದಾಗಲೇ ಆಗಿಂಥದ್ದು. ಅವರು ಬಂದು ತದನಂತರ ನಮ್ಮ ಪ್ರಜಾಸೌಧ ಬಿಲ್ಡಿಂಗ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಹೊಸ DC ಆಫೀಸ್ ಇರ್ಬೋದು, ಪ್ರತಿಯೊಂದು ವಿಚಾರ ಇದು ಕೂಡ ನಮ್ಮ ಒಂದು ಪಕ್ಷ ಅಧಿಕಾರ ಇದ್ದಾಗ ಆಗಿಂಥ ಸಂದರ್ಭದಲ್ಲಿ. ಆದರೆ ಉದ್ಘಾಟನೆ ಮಾಡಿದ್ದು ಸಿದ್ದರಾಮಯ್ಯವರು, ಸನ್ಮಾನ್ಯ ಸಿದ್ದರಾಮಯ್ಯವರು. ನೋಡೋಣ, ಎಲ್ಲಿ ಒಂದು ಕಡೆ ರಾಮನಗರ, ಒಂದು ಕಡೆ ಹಾಸನ ಜಿಲ್ಲೆ ಅಂತ ಕಾದು ನೋಡೋಣ ಸರ್ ಶೀಘ್ರ.